ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಇವತ್ತು ಕಾಂಗ್ರೆಸ್ನ ಹಿರಿಯ ನಾಯಕರು, ಶಾಸಕರು, ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರು ಶಾಮನೂರು ಶಿವಶಂಕರಪ್ಪ ಅವರ ನಿಧನಕ್ಕೆ ಬೆಳಗಾವಿ ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಈಗಷ್ಟೇ ನಮ್ಮ ಪ್ರೈಮ್ ಟೈಮ್ ಮುಗಿಯೋ ಹೊತ್ತಿಗೆ ಶಾಮನೂರು ಶಿವಶಂಕರಪ್ಪರವರು ರಾಜಕೀಯದಲ್ಲಿ ಅಜಾತ ಶತ್ರುವಾಗಿದ್ದರು ಅನ್ನುತ್ತಾ ಜೊತೆ ಅವರು ಕಳೆದಂಥ ದಿನಗಳನ್ನು ಕೂಡ ಸಿದ್ದರಾಮಯ್ಯ ಮೆಲುಕು ಹಾಕಿದರು ಸದನದ ಒಳಗೆ. ಈ ಹೊತ್ತಿಗೆ ಅವರ ಅಂತಿಮ ಸಂಸ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಜರುಗಿದೆ. ವೀರಶೈವ ಲಿಂಗಾಯತ ಪರಂಪರೆಯ ವಿಧಿ ವಿಧಾನಗಳೊಂದಿಗೆ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯ ಸಂಸ್ಕಾರ ಜರುಗಿದೆ. 2016ರಲ್ಲಿ ಸಂಪುಟ ಪುನರ್ರಚನೆ ಆದಾಗ ಮಗನಿಗೆ ಸಚಿವ ಸ್ಥಾನ ಬಿಟ್ಟುಕೊಟ್ಟಿದ್ರು ಅಂತ ಸಿದ್ದರಾಮಯ್ಯ ಮೆಲುಕು ಹಾಕಿದ್ರು. ದೀರ್ಘಕಾಲ ಅಖಿಲ ಭಾರತ ವೀರಶೈವ ಮಹಾಸಭೆ ಅಧ್ಯಕ್ಷರಾಗಿದ್ದರು, ಪುರಸಭೆ ಸದಸ್ಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. 1994ರಲ್ಲಿ ಮೊದಲ ಬಾರಿ ಶಾಸಕರಾದರು, ಒಟ್ಟು 6 ಬಾರಿ ಶಾಸಕರಾಗಿದ್ರು ಅಂತ ಸಿದ್ದರಾಮಯ್ಯ ತಿಳಿಸಿದರು. ಸುದೀರ್ಘ ರಾಜಕಾರಣವನ್ನ ಮಾಡಿದಂತಹ ಇವರು ಕೇವಲ ರಾಜಕಾರಣವನ್ನ ಮಾಡದೆ ದಾವಣಗೆರೆಯನ್ನ ವಿದ್ಯಾಕಾಶಿಯಾಗಿ ಮಾಡಿದವರು. ಶಾಮನೂರು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದವರು. ದಾವಣಗೆರೆ ಹೆಸರುವಾಸಿಯಾಗಲು ಇವತ್ತು ಶಾಮನೂರು ಅವರ ಕೆಲಸ ಬಹಳಷ್ಟು ಕಾರಣ. ದಾವಣಗೆರೆಗೆ ಬ್ರ್ಯಾಂಡ್ ನೇಮ್ ಬರಲು ಶಾಮನೂರು ಅವರೇ ಕಾರಣ ಅಂತ ಇಡೀ ರಾಜ್ಯದ ಅನೇಕ ರಾಜಕಾರಣಿಗಳು ಹೇಳಿದರು. ಅದರಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರನ್ನ ಸಿದ್ದರಾಮಯ್ಯ ಇವತ್ತು ನೆಂದಿದ್ದಾರೆ ಸದನದೊಳಗೆ. ಶಾಸಕ ಶಾಮನೂರು ಶಿವಶಂಕರಪ್ಪ ಅವರೊಂದಿಗೆ ಒಡನಾಟದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ನಾನು ದಾವಣಗೆರೆಗೆ ಹೋದಾಗೆಲ್ಲ ಅವರ ಗೆಸ್ಟ್ ಹೌಸ್ನಲ್ಲಿಯೇ ಉಳಿಯುತ್ತಿದ್ದೆ, ಯಾವಾಗ ಹೋದರೂ ಅವರ ಮನೆಯಲ್ಲೇ ಊಟ ಮಾಡ್ತಿದ್ದೆ ಎಂದಿದ್ದಾರೆ. ನನಗೆ 75 ವರ್ಷ ಮುಗಿದಾಗ ಅವರು ಅವರ ಜಾಗದಲ್ಲಿಯೇ ನಾನು ಹುಟ್ಟುಹಬ್ಬ ಮಾಡ್ಕೊಂಡಿದ್ದೆ, ಆ ದಿನವೇ ಆಮೇಲೆ ಹುಟ್ಟುಹಬ್ಬ ಮಾಡ್ಕೊಂಡಿಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ನನಗೆ ನನ್ನ ಹುಟ್ಟಿದ ದಿನನೇ ಗೊತ್ತಿಲ್ಲ, ಮೇಷ್ಟ್ರು ಕೊಟ್ಟಿದ್ದ ದಿನವೇ ನನ್ನ ಹುಟ್ಟದ ಹಬ್ಬದ ದಿನವಾಗಿದೆ. ಅವರ ಜಾಗದಲ್ಲಿಯೇ ನನ್ನ ಹುಟ್ಟುಹಬ್ಬ ಮಾಡಿಕೊಂಡಿದ್ದು. ಅದೇ ಕೊನೆ ಹುಟ್ಟುಹಬ್ಬ ನನಗೆ ಕೋವಿಡ್ ಟೈಮಲ್ಲಿ ಆಕ್ಸಿಜನ್ ಸಹಾಯ ಮಾಡಿದರು, ದೊಡ್ಡ ಕುಟುಂಬದವರು ಅಂತ ಶಾಮನೂರು ಅವರನ್ನು ಸಿಎಂ ನೆನಪಿಸ್ಕೊಂಡ್ರು. 10-15 ದಿನಗಳ ಹಿಂದಷ್ಟೇ ನಾನು ಅವರನ್ನು ನೋಡಲು ಆಸ್ಪತ್ರೆಗೆ ಹೋಗಿದ್ದೆ. ಆಗಲೇ ಅವರಿಗೆ ಮಾತನಾಡೋಕ್ಕೆ ಆಗ್ತಾ ಇರಲಿಲ್ಲ. ಅವರ ಕುಟುಂಬಕ್ಕೆ ಸಾವಿನ ದುಃಖ ಭರಿಸುವಂಥ ಶಕ್ತಿ ಭರಿಸಲಿ ಆ ದೇವರು ಅಂದ್ರೇನು ಸಂತಾಪ ಸೂಚಿಸಿ ಸದನ ಮುಂದೂಡಿಕೆ ಬಳಿಕ ನಾನು ದಾವಣಗೆರೆಗೆ ಹೋಗ್ತಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ದಾವಣಗೆರೆ ಹೋದ್ರು. ಇವತ್ತು ಸದನದಲ್ಲಿ ಕೂಡ ನಮ್ಮ ರಾಜ್ಯದ ಎಲ್ಲ ಶಾಸಕರು ಕೂಡ ಅವರಿಗೆ ಸದನದಲ್ಲಿ ಸಂತಾಪವನ್ನು ಸೂಚಿಸಿದರು, ಮೌನಾಚರಣೆ ಮಾಡಿದರು. ಹಾಗಾಗಿ ಒಂದಷ್ಟು ಗೌರವಗಳನ್ನು, ಸರ್ಕಾರಿ ಗೌರವಗಳನ್ನು ನಮ್ಮ ರಾಜ್ಯದ ರಾಜಕಾರಣಿಗಳು ಕೂಡ ಅರ್ಪಿಸಿದ್ದಾರೆ, ಅಧಿಕಾರಿಗಳು ಅರ್ಪಿಸಿದ್ದಾರೆ. ಮತ್ತು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ವೀರಶೈವ ಲಿಂಗಾಯತರು ಸೇರಿದಂತೆ ಎಲ್ಲ ಸಮುದಾಯದ ನಾಯಕರು ಕೂಡ ಅವರಿಗೆ ಇವತ್ತು ಸಂತಾಪವನ್ನು ಸೂಚಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಮೂಲತಃ ಡೈರೆಕ್ಟ್ ಗೋಲ್ಡನ್ ಸ್ಪೂನ್ನಿಂದ ಬಂದಂತಹ ರಾಜಕಾರಣಿ ಆಗಿರಲಿಲ್ಲ. ಅವರು ಒಂದೊಂದು ಮೆಟ್ಟನ್ನು ಬೆಳೆದು ಇಡೀ ಒಂದು ಲಿಂಗಾಯತ, ವೀರಶೈವ ಲಿಂಗಾಯತ ಸಮುದಾಯವನ್ನು ಏಕತೆಯೊಂದಿಗೆ ತೋರಿಸಿದಂಥ ನಾಯಕ ಯಾರಾದರೂ ಇದ್ದರೆ ರಾಜ್ಯದಲ್ಲಿ ಅದು ಶಾಮನೂರು ಶಿವಶಂಕರಪ್ಪ ಅವರು ಇದ್ದರು. ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯವಾಗಿದೆ, ವೀರಶೈವರಿಗೆ ಅನ್ಯಾಯವಾಗಿದೆ ಅಂದಾಗ ಮೊಟ್ಟ ಮೊದಲು ಪಕ್ಷವನ್ನ ಪಕ್ಕಕ್ಕಿಟ್ಟು ಮೊಟ್ಟ ಮೊದಲು ಪಕ್ಷನೇ ಇರಲಿ, ಎದುರಾಳಿ ಪಕ್ಷನೇ ಇರಲಿ, ಡೈರೆಕ್ಟ್ ಆಗಿ ಮುಖದ ಮೇಲೆ ಮಾತಾಡುವಂತಹ ಗಂಡಸ್ತನ ಆ ಒಬ್ಬ ನಾಯಕನಿಗಿತ್ತು. ಶಾಮನೂರು ಶಿವಶಂಕರಪ್ಪರವ್ರು ಏನು ಹೇಳ್ತಾರೆ ಅನ್ನೋದೇ ಒಂದು ದೊಡ್ಡ ಸಂಚಲನ ಸೃಷ್ಟಿ ಆಗ್ತಾ ಇತ್ತು. ಲಿಂಗಾಯತರನ್ನ ಎದುರು ಹಾಕೊಂಡು ರಾಜಕಾರಣ ಮಾಡ್ತೀರಾ ಅಂತ ಒಂದ್ಸಲ ಗದರಿಸಿದ್ರು. ಅದು ಪರ ವಿರೋಧ ಚರ್ಚೆ ಕಾರಣವಾಗಿತ್ತು. ಆದರೆ ಸಮುದಾಯದ ಜನರು ಅವ್ರ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿದ್ರು ಅನ್ನೋಕ್ಕೆ ಆ ನಂಬಿಕೆಯನ್ನು ಅವರು ಉಳಿಸ್ಕೊಂಡು ಹೋಗಿದ್ರು. ಅಖಿಲ ಭಾರತ ವೀರಶೈವ ಮಹಾಸಭಾ ಸಂಘಟನೆಯೊಂದಿಗೆ ರಾಜ್ಯದಲ್ಲಿ ತಮ್ಮ ಸಮುದಾಯವನ್ನ ಒಕ್ಕೊರಳಿನಿಂದ, ಏಕತೆಯಿಂದ ನಡೆಸ್ಕೊಂಡು ಹೋದಂಥ ಕೀರ್ತಿ ಅವ್ರಿಗೆ ಸಲ್ಲುತ್ತೆ. ಅವರಿಗೆ ಅನೇಕ ಜನ ವೀರಶೈವ ಲಿಂಗಾಯತ್ ಮುಖಂಡರು ಸಾಥನ್ನ ಕೊಟ್ಟಿದ್ರು. ಆದರೆ ಎಲ್ಲವನ್ನ ನಿಭಾಯಿಸ್ಕೊಂಡು ಹೋಗೋದ್ರಲ್ಲಿ ಆ ನಾಯಕತ್ವ ಮೆಚ್ಚಬೇಕು. ಯಾವತ್ತೂ ಕೂಡ ಅವರು ಲಿಂಗಾಯತ ಸಮುದಾಯದ ಹೆಸರು ಹೇಳಿ ಸ್ಥಾನಮಾನಗಳು ಕೇಳಿಲ್ಲ. ಆದರೆ ಲಿಂಗಾಯತರಿಗೂ ಸಿಗಲಿ, ವೀರಶೈವರಿಗೂ ಒಳ್ಳೆಯ ಸ್ಥಾನಗಳನ್ನ ಸಿಗಲಿ ಅಂತ ಶಾಮನೂರು ಅನೇಕ ಬಾರಿ ಗರ್ಜಿಸಿದಂಥ ಉದಾಹರಣೆಗಳು ಇದೆ. ರಾಜಕೀಯವನ್ನ ಬಲ್ಲವರಿಗೆ ಅನೇಕ ಬಾರಿ ಗೊತ್ತಿರುತ್ತೆ, ವೀರಶೈವ ಲಿಂಗಾಯತರಿಗೆ ಏನಾದರೂ ಕೋಟಾದಲ್ಲಿ ಕಡಿಮೆ ಬಂದಾಗ, ಲಿಂಗಾಯತರಿಗೆ ಸೀಟ್ಗಳ ಹಂಚಿಕೆಯಲ್ಲಿ ಕಡಿಮೆ ಬಂದಾಗ, ಅದು ಕಾಂಗ್ರೆಸ್ ಇರಲಿ, BJP ಇರಲಿ, ಮತ್ತಾವುದೇ ದಳ ಪಕ್ಷವಿರಲಿ, ಅವರ ವಿರುದ್ಧ ಗರ್ಜಿಸಿದ್ದು ಇದೇ ಶಾಮನೂರು ಶಿವಶಂಕರಪ್ಪ ಅವರು.
ಕೇವಲ ಲಿಂಗಾಯತರಿಗೂ ಅಷ್ಟೇ ಅಲ್ಲ, ಅಲ್ಲಿ ವೀರಶೈವ ಲಿಂಗಾಯತರಿಗೂ ಮಾತ್ರವಲ್ಲದೆ ಯಾವುದೇ ಸಮುದಾಯಕ್ಕೆ ಅನ್ಯಾಯವಾದಾಗ ಕೂಡ ಅವರು ಧ್ವನಿ ಎತ್ತದಂಥ ರಾಜಕಾರಣಿ. ಸದನದಲ್ಲಿ ಇವತ್ತು ಅವರಿಗೆ ಸಂತಾಪವನ್ನು ಸೂಚಿಸುವ ಮೂಲಕ ಸರ್ಕಾರಿ ಗೌರವಗಳನ್ನು ನೀಡಲಾಯಿತು ಮತ್ತು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಎಲ್ಲ ಭದ್ರತೆಯೊಂದಿಗೆ ಅವರ ಅಂತ್ಯ ಸಂಸ್ಕಾರವು ಕೂಡ ಜರುಗಿದೆ. ಅವರ ಆತ್ಮಕ್ಕೆ ಸದ್ಗತಿ ನೀಡಲಿ ಅಂತ ನಾವು ಕೂಡ ಹಾರೈಸ್ತೇವೆ. ಮುಂದಿನ ಸುದ್ದಿ. ನಮ್ಮ ಈ ಸದನದ ಸದಸ್ಯರಾಗಿದ್ದಂಥ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪನವರು ನಿನ್ನೆ ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಒಂದು ಸಂತಾಪ ಸೂಚಕ ನಿರ್ಣಯವನ್ನು ತಂದಿದ್ದೀರಿ. ಆ ನಿರ್ಣಯಕ್ಕೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡಿ ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ಕೆಲವು ಮಾತುಗಳನ್ನು ಆಡಲಿಕ್ಕೆ ಬಯಸ್ತೇನೆ. ಶಾಮನೂರು ಶಿವಶಂಕರಪ್ಪನವರು ದೇಶದಲ್ಲಿಯೇ ಒಬ್ಬ ಹಿರಿಯ ಶಾಸಕ. 2023ರಲ್ಲಿ ಆಯ್ಕೆಯಾಗಿ ಇಲ್ಲಿವರೆಗೂ ಕೂಡ ನಮ್ಮ ಜೊತೆಯಲ್ಲಿದ್ದರು. ಜೊತೆಗೆ ನನ್ನ ಜೊತೆ ನನ್ನ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗೂ ಕೂಡ ಕೆಲಸ ಮಾಡಿದರು. ಅವರು 2016ರಲ್ಲಿ ನಾನು ಮಂತ್ರಿಮಂಡಲ ರೀಸಫಲ್ ಮಾಡಿದಾಗ ಆಗ ಅವರು ನನ್ನ ಮಗನಿಗೆ ಮಾಡಿ ಅಂತೇಳಿ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅವರನ್ನ ಮಂತ್ರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಮಲ್ಲಿಕಾರ್ಜುನ ಅವರು ಈಗ ನನ್ನ ಮಂತ್ರಿಮಂಡಲದಲ್ಲಿ ಸಚಿವರಾಗಿದ್ದಾರೆ. ಅವರ ಕೊನೆಯ ಮಗ ಕೂಡ. ಅವರನ್ನ ಮಂತ್ರಿ ಮಾಡಿ ಅಂತೇಳಿ ಇವರು ರಾಜೀನಾಮೆ ಕೊಟ್ಟರು. ಬಹಳ ದೀರ್ಘಕಾಲ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದರು. ಈ ಗಳಿಗೆವರೆಗೂ ಕೂಡ ಆಗಿದ್ದರು. ಅವರು 69ರಲ್ಲಿ ದಾವಣಗೆರೆಯಲ್ಲಿ ಪುರಸಭೆಯ ಸದಸ್ಯರಾಗಿ ಆಮೇಲೆ ಅದರ ಅಧ್ಯಕ್ಷರಾಗೂ ಕೂಡ ನಗರಸಭೆಯ ಅಧ್ಯಕ್ಷರಾಗೂ ಕೂಡ ಕೆಲಸ ಮಾಡಿದರು. ತಮ್ಮ 63ನೇ ವಯಸ್ಸಿನಲ್ಲಿ ಶಾಸಕರಾದರು. 1994ರಲ್ಲಿ ಶಾಸಕರಾದರು. 6 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. 6 ಬಾರಿ. ಒಮ್ಮೆ ಸಂಸತ್ತಿನ ಸದಸ್ಯರಾಗೂ ಕೂಡ ಆಯ್ಕೆಯಾಗಿದ್ದರು. ಅವರು ಬಹಳ ದೀರ್ಘಕಾಲ ರಾಜಕೀಯದಲ್ಲಿದ್ದರು. ಇವತ್ತು ದಾವಣಗೆರೆಗೆ ಅದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದುವರೆದಿದ್ರೆ ಶಾಮನೂರು ಶಿವಶಂಕರಪ್ಪನವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ದಾವಣಗೆರೆಯನ್ನ ವಿದ್ಯಾಕಾಶಿಯಾಗಿ ಮಾಡಿದ್ರು. ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಕಾಲೇಜುಗಳು, ಇತರ ಸಂಸ್ಥೆಗಳನ್ನು ತೆಗೆದು ಬಹಳ ದೀರ್ಘಕಾಲ ಬಾಪೂಜಿ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದವರೇ ಇವರು. ಒಬ್ಬ ವ್ಯಾಪಾರಗಾರರಾಗಿ ಪ್ರಾರಂಭ ಮಾಡಿ ಅವರು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ. ಇವರು ಅಲ್ಲಿ ದಾವಣಗೆರೆ ಇವತ್ತೇನಾದರೂ ಅದಕ್ಕೆ ಹೆಸರುವಾಸಿಯಾಗಿದ್ದರೆ, ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದ್ದರೆ ಶಾಮನೂರು ಶಿವಶಂಕರಪ್ಪನವರು ಮಾಡಿದಂಥ ಕೆಲಸದಿಂದ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇವರು ಜವಳಿ ಭಾಳ ಉತ್ಕೃಷ್ಟವಾಗಿತ್ತು ದಾವಣಗೆರೆಯಲ್ಲಿ. ಅದರ ಅವನತಿ ಪ್ರಾರಂಭ ಆಯಿತು. ಆಗ ಶಾಮನೂರು ಶಿವಶಂಕರಪ್ಪನವರು ದಾವಣಗೆರೆಗೆ ಒಂದು ಬ್ರ್ಯಾಂಡ್ ನೇಮನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಸೊ ಅಂಥವರು ನಮ್ಮನ್ನು ಅಗಲಿದ್ದಾರೆ. ಭಾಳ ದೀರ್ಘಕಾಲ ನಮ್ಮ ಕಾಂಗ್ರೆಸ್ಸಿನ ಟ್ರೆಷರರ್ ಕೂಡ ಆಗಿದ್ದರು. ಭಾಳ ದೀರ್ಘಕಾಲ ಟ್ರೆಷರರ್ ಆಗಿದ್ದರು. ಆಮೇಲೆ ಎಲ್ಲರ ಜೊತೆ ಎಲ್ಲರೂ ಸ್ನೇಹ ಇಟ್ಕೊಂಡಿರ್ತಕ್ಕಂಥ ಕೆಲಸ ಮಾಡ್ತಾರೆ. ಎಲ್ಲರ ಜೊತೆ ಸ್ನೇಹ. ಯಾಕಂತಂದರೆ ಯಾರೂ ಕೂಡ ಅವ್ರಿಗೆ ವೈರಿಗಳಿರಲಿಲ್ಲ. ಅಜಾತ ಶತ್ರು ಅಂತ ಕರಿಬೋದಂಥ ವ್ಯಕ್ತಿ. ನಾನು ಯಾವಾಗ ದಾವಣಗೆರೆಗೆ ಹೋದರೂ ಕೂಡ ಅವ್ರ ಗೆಸ್ಟ್ ಹೌಸ್ನಲ್ಲೇ ಉಳ್ಕೊತಿದ್ದರು. ಆಮೇಲೆ ನನ್ನ
ದಾವಣಗೆರೆ ಹೋದಾಗೆಲ್ಲ ಊಟಕ್ಕೆ ಬರಿ ಅಂತ ಕರೀತಿದ್ರು. ಯಾವಾಗ ಹೋದ್ರೂ ಕೂಡ ನಮ್ಮನೆಯಲ್ಲೇ ಊಟ ಮಾಡಬೇಕು ಅಂತ ಕರೀತಾ ಇದ್ರು. ಹಾಗಾಗಿ ಅಲ್ಲೇ ಊಟ ಮಾಡ್ತಿದ್ದೆ. ಜೊತೆಗೆ ನನಗೆ 75 ವರ್ಷ ಮುಗೀತಲ್ಲ, ಆಗ ಅವ್ರ ಜಾಗದಲ್ಲೇ ನಾನು ಫಂಕ್ಷನ್ ಅನ್ನ ಮಾಡಿದ್ದದು. ಸೊ ಹಾಗಾಗಿ ಅದೇ ಕೊನೆ ಊಟದ ಹಬ್ಬ ನಾನು ಆಚರಣೆ ಮಾಡ್ಕೊಂಡಿದ್ದದು, ಮತ್ತು ಅದೇ ಮೊದಲು ಎಲ್ಲಿವರೆಗೆ. ಯಾಕಂದ್ರೆ ನನಗೆ ಊಟದ ತಾರೀಖೆ ಗೊತ್ತಿಲ್ಲ ಕರೆಕ್ಟಾಗಿ, ಮೇಷ್ಟ್ರು ಬರ್ಕೊಂಡಿರೋದು. 5ನೇ ತರಗತಿಗೆ ನೇರವಾಗಿ ನಾನು ಅಡ್ಮಿಷನ್ಸ್ ಆಗುವಾಗ ಮೇಷ್ಟ್ರು ರಾಜಪ್ಪನ ಮೇಷ್ಟ್ರು ಬರ್ಕೊಂಡಂಥ ಡೇಟೇ ನನಗೆ ಊಟದ ತಾರೀಕು. ಅದರಿಂದ ನನಗೆ ಡೇಟ್ ಆಫ್ ಬರ್ತ್, ಯಾಕಂದರೆ ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಕೂಡ ಹೆಬ್ಬೆಟ್ಟೊತ್ತವರು, ಅವಿದ್ಯಾವಂತರು. ಹಾಗಾಗಿ ಡೇಟ್ ಆಫ್ ಬರ್ತ್ ಬರ್ಕೊಂಡಿರಲಿಲ್ಲ. ಹಾಗಾಗಿ ಅವ್ರು ದಾವಣಗೆರೆಯಲ್ಲೇ ನಾನು ಆಯ್ಕೆ ಮಾಡಿದೆ. ಅವ್ರ ಜಾಗದಲ್ಲೇ 75ನೇ ವರ್ಷದ ಜನ್ಮದಿನವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ. ಸೊ ಒಂದೇನಪ್ಪ ಅಂತಂದರೆ, ಶಾಮನೂರು ಶಿವಶಂಕರಪ್ಪನವರು ಸಹಾಯ ಹಸ್ತ ಭಾಳ ಇತ್ತು. ಕೋವಿಡ್ ಸಂದರ್ಭದಲ್ಲಿ ನಮಗೆ ಆಕ್ಸಿಜನ್ ಸಿಗದೇ ಇದ್ದಾಗ ಸುಮಾರು 6 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಆಕ್ಸಿಜನನ್ನು ಉಚಿತವಾಗಿ ಹಂಚತಕ್ಕಂಥ ಕೆಲಸವನ್ನು ಮಾಡಿದರು. ಅಂತಹ ಒಬ್ಬ ಅಪರೂಪದ ರಾಜಕಾರಣಿ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಅಪಾರವಾದಂಥ ಅವರ ಕುಟುಂಬ, ಯಾಕಂದರೆ ಒಂದು ದೊಡ್ಡ ಕುಟುಂಬ, 3 ಜನ ಗಂಡು ಮಕ್ಕಳು 4 ಜನ ಹೆಣ್ಣುಮಕ್ಕಳು ಇದ್ದಂಥ ಒಂದು ದೊಡ್ಡ ಕುಟುಂಬ. ಅವ್ರನ್ನೆಲ್ಲ ಅಗಲಿದ್ದಾರೆ. ಬಹಳ ದೊಡ್ಡ ಸಾವಿರಾರು ಲಕ್ಷಾಂತರ ಅಭಿಮಾನಿಗಳನ್ನು ಅಗಲಿದ್ದಾರೆ. ಅಂಥವರು ನಮ್ಮನ್ನು ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ. ಮತ್ತು ಸಿಟ್ಟಿಂಗ್ ಮೆಂಬರು, ನಿನ್ನೆ ನಾನು 15 ದಿನಗಳ ಹಿಂದೆ ಕಾಣಿಸುತ್ತೆ ಆಸ್ಪತ್ರೆಗೆ ಹೋಗಿದ್ದೆ. ಅಷ್ಟೊತ್ತಿಗಾಗಲೇ ಅವರು ಮಾತಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅಲ್ಲಿ ಒಂದು ಅರ್ಧ ಗಂಟೆ ಇದ್ದು ನೋಡ್ಕೊಂಡು ಬಂದೆ. ಅಂಥವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅವರ ಕುಟುಂಬ ವರ್ಗದವರಿಗೆ, ಅವರ ಅಭಿಮಾನಿಗಳಿಗೆ, ಅವರ ಸ್ನೇಹಿತರಿಗೆ, ಅವರ ಬಂಧು ಬಾಂಧವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಸೊ ನಾನು ಇವತ್ತು ಅರ್ಜನ್ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂದರೆ ಸಿಟ್ಟಿಂಗ್ ಮೆಂಬರ್ ಆಗಿರೋದ್ರಿಂದ ಇವತ್ತು ಅರ್ಜನ್ ಆಗ್ತದೆ ಅಂತ ಭಾವಿಸ್ಕೊಂಡಿದ್ದೇನೆ. ನಾನು ಇದಾದ ತಕ್ಷಣ, ಸಂತಾಪ ಆದ ತಕ್ಷಣ ನಾನು ದಾವಣಗೆರೆಗೂ ಕೂಡ ಹೋಗ್ತಾ ಇದ್ದೀನಿ ಅಂತೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.